Hi, welcome back to my channel and ಇವತ್ತು ಸ್ಯಾಟರ್ಡೆ ಮಾರ್ನಿಂಗ್ ಆಗಿತ್ತು. ಸೊ ದೇವ್ರಿನ ಪೂಜೆ ಮುಗಿಸಿ ಆ್ಯಂಡ್ ತುಳಸಿ ಗಿಡ ಎಷ್ಟು ಚೆಂದ ಇದೆ ಅಂತ ಅದಕ್ಕೆ ಪೂಜೆ ಮಾಡಿದ್ರಾಯಿತು. ಆ್ಯಂಡು ಬೆಳಗ್ಗೆ ಮುದ್ದೆ ಸಾಂಬಾರು ತಿಂದು ಆಮೇಲೆ ಚಾಕ್ಲೇಟ್ ಇತ್ತು. ಚಾಕ್ಲೇಟ್ ನೇಚರ್ ಜೊತೆ ಹೊಂದಾಗೆ ಸೆಲ್ಫಿ ಎಲ್ಲ ತಗೊಂಡು ಆಮೇಲೆ ಚೆರಿ ಬಂದಿದ್ಲು ಸ್ಕೂಲ್ ಮುಗಿಸ್ಕೊಂಡಲ್ಲ. ಹಾಗೆ ನಾನು ಊಟ ಮಾಡಬೇಕಾದ್ರೆ ಅವಳಿಗೂ 1-2 ಸ್ಪೂನ್ ತಿನ್ನಿಸಿ ಆ್ಯಂಡ್ ನೋಡಿದ್ರೆ ಮಳೆ ಬರ್ತಿತ್ತು ಆ್ಯಂಡ್ ಬಟ್ಟೆ ಎಲ್ಲ ಮೇಲೆ ಇತ್ತು. ಹೋಗಿ ತರಷ್ಟೊತ್ತಿಗೆ ನನ್ನ ಪರಿಸ್ಥಿತಿ ಹೀಗಾಗಿತ್ತು. ಹಾಗೆ ಅದೊಂದು ವೀಡಿಯೋ ಮಾಡಿಕೊಂಡು ಆಮೇಲೆ ಹಾಗೆ ಕ್ಲೈಮೇಟ್ ಇದ್ದಾಗೆ ಸ್ವಲ್ಪ ಏನಾದರೂ ಮಾಡೋಣ ಅಂತ ಹೋಳಿಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಅದಕ್ಕೆ ಮೈದಾ ಹಿಟ್ಟು ಅದನ್ನೆಲ್ಲ ತೊಗೊಬರ್ಬೇಕಲ್ಲ, ಅದಕ್ಕೆ ನಾನು ಆಂಟಿ ಹೋಗ್ತಾ ಇದ್ವಿ ರೇಷನ್ ಅಂಗಡಿಗೆ. ಹಾಗೆ ರೇಷನ್ ಅಂಗಡಿಗೆ ಹೋಗ್ಬೇಕಾದ್ರೆ ವೀಡಿಯೋ ಮಾಡೋಣ ಆಂಟಿ ಅಂತ ವೀಡಿಯೋ ತಕ್ಕೊತಿದ್ದೆ ಸೀಕ್ರೆಟಾಗಿ. ಆ್ಯಂಡ್ ರೇಷನ್ ಅಂಗಡಿ ಬಂತು, ಮೈದಾ ಹಿಟ್ಟು, ಎಣ್ಣೆ ಏನೇನೋ ತೊಗೊಂಡ್ರು, ಏನೇನು ಬೇಕು ಅದೆಲ್ಲ ಆಂಟಿ. ಆಮೇಲೆ ಹೋಳ್ಗೆಗೆ ಏನಾದರೂ ಸೀಕರಣೆ ಮಾಡಬೇಕಲ್ಲ, ಅದಕ್ಕೆ ಬರಬೇಕಾದ್ರೆ ಹಂಗೆ 1 kg ಮಾವಿನ ಹಣ್ಣು ತೊಗೊಂಬಂದ್ವಿ. ಆಮೇಲೆ ಫುಲ್ ಶೀತ ಜ್ವರ ಬರ್ತಿತ್ತಲ್ಲ, ಅದಕ್ಕೆ ಜಂಡು ಬಾಂಬ್ ಬೇಕಂತ ಜಂಡು ಬಾಂಬ್ ತೊಗೊಂಬಂದೆ. ಆಮೇಲೆ ಮನೆಗೆ ಬಂದು ಮ್ಯಾಂಗೋ ಎಲ್ಲ ಕಟ್ ಮಾಡಿ ಆಂಟಿ ಇಂದ ಕಳಿಸ್ತಿದ್ರು. ಆಮೇಲೆ ಮ್ಯಾಂಗೋಸ್ನೆಲ್ಲ ಕಟ್ ಮಾಡಿ ಆ ಕಡೆ ಹೋಳ್ಗೆ ಆಗ್ತಿತ್ತು, ಈ ಕಡೆ ನಮ್ಮ ಅಜ್ಜಿ ಮ್ಯಾಂಗೋಸ್ ಎಲ್ಲ ಕಟ್ ಮಾಡಿ ಸೀಕರಣೆಗಂತ ತಯಾರಿ ಮಾಡ್ತಾಯಿದ್ರು, ತೊಳೆದು ಮ್ಯಾಂಗೋಸ್ನೆಲ್ಲ. ಆ್ಯಂಡ್ ಆಂಟಿ ಕೂಡ ಅದನ್ನು ಚೆಂದ ನಾದ್ತಿದ್ರು ಎಣ್ಣೆ ಹಾಕ್ಕೊಂಡು. ಆಮೇಲೆ ಚೆನ್ನಾಗಿ ಅದು ಹದವಾಗಿ ಒಂದು ಹಿತಕ್ಕೆ ಬಂತು. ಅದನ್ನು ಬಾಕ್ಸಲ್ಲಿ ಹಾಕಿ ಮತ್ತೆ ಎಣ್ಣೆ ಹಾಕಿ ಇಟ್ಟರು. ಆಮೇಲೆ ಶ್ರೀಕರಣೆಗೋಸ್ಕರ ಮ್ಯಾಂಗೋ ಎಲ್ಲ ಇನ್ನೂ ಕಟ್ ಮಾಡ್ತಾನೆ ಇದ್ದರು ನಮ್ಮ ಅಜ್ಜಿ, ಹಾಗೆ ನಾನು ಕೂಡ ತಿಂತಾನೆ ಇದ್ದೆ. ಆ್ಯಂಡ್ ರಾತ್ರಿ ಊಟಕ್ಕೆ ಸಖತ್ತಾಗಿ ಬ್ಯಾಟಿಂಗ್ ಮಾಡಿದ್ದಾಯಿತು. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು, ಬಾಯ್ ಬಾಯ್.